ನಮಸ್ಕಾರ, ನನ್ನ ಹೆಸರು ವಿಶಾಲ್ ಅಂಗಡಿ. ಭಾರತ್ ಇನ್ ಜರ್ಮನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಅಧ್ಯಯನಕ್ಕೆ ಜರ್ಮನಿಗೆ ಬರುವ ಪ್ರಕ್ರಿಯೆಯನ್ನು ನಾವು ಹಂತ ಹಂತವಾಗಿ ಹೇಳಲಿದ್ದೇವೆ. ಈ ವಿಡಿಯೋ ಫುಲ್ ಡೀಟೇಲ್ಡ್ ವಿಡಿಯೋ ಆಗಲಿದೆ. ಆದ್ದರಿಂದ ಇಂತಹ ವಿಡಿಯೋ ನಿಮಗೆ ಯೂಟ್ಯೂಬ್ನಲ್ಲಿ ಮತ್ತೆಲ್ಲೂ ಸಿಗುವುದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಯಾರ್ಯಾರು ಜರ್ಮನಿಗೆ ಬರೋರಿದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ಡ್ ಆಗಿ ಅರ್ಥವಾಗಬೇಕೆಂದರೆ ನಾನು ಒಂದು ವೈಟ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೇನೆ, ಹೋಗೋಣ ಬನ್ನಿ. ಸೊ ಮೊದಲೇ ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೌ ಟು ಸ್ಟಾರ್ಟ್ ಮೈ ಸ್ಟಡೀಸ್ ಇನ್ ಜರ್ಮನಿ, ಅಂದರೆ ಹಂತ ಹಂತವಾಗಿ ಜರ್ಮನಿಯಲ್ಲಿ ನಿಮ್ಮ ಅಭ್ಯಾಸವನ್ನು ಹೇಗೆ ಶುರು ಮಾಡಬೇಕೆಂದು ನಾವು ಈಗ ನೋಡಲಿದ್ದೇವೆ. ಮೊದಲನೆಯ ಹಂತ ಏನೆಂದರೆ, ಸ್ಟಡಿ ಮಾಡೋದಕ್ಕೆ ಬೇರೆ ಕಂಟ್ರಿಗೆ ಹೋಗೋದಾದರೆ ನೀವು ಜರ್ಮನಿಗೆ ಹೋಗಬೇಕಾ ಅಥವಾ UK, US, ಕೆನಡಾ ಅನ್ನು ಹೋಗಬಹುದಾ? ಆ ಡಿಸಿಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಜರ್ಮನಿಯಲ್ಲಿ ಬೇರೆ ಬೇರೆ ದೇಶದಿಂದ ಹಲವಾರು ಸ್ಟೂಡೆಂಟ್ಸ್ಗಳು ಬರುತ್ತಾರೆ. ಆದ್ದರಿಂದ ನೀವು ಇಲ್ಲಿ ಒಂದು ಹಾಟ್ಸ್ಪಾಟ್ ನಲ್ಲಿ ಇರುತ್ತೀರಾ. ಜರ್ಮನ್ ಶಿಕ್ಷಣ ವ್ಯವಸ್ಥೆಯು ಅತ್ಯುತ್ತಮವಾಗಿದ್ದು ಇಲ್ಲಿನ ಯೂನಿವರ್ಸಿಟಿಗಳು ವಿಶ್ವದಾದ್ಯಂತ ಪ್ರಸಿದ್ಧವಾಗಿವೆ, ವಿಶೇಷವಾಗಿ ಇಂಜಿನಿಯರಿಂಗ್ ವಿಷಯಕ್ಕೆ ಬಂದಾಗ. ಏಕೆಂದರೆ ಜರ್ಮನ್ ಇಂಜಿನಿಯರಿಂಗ್ ವಿಶ್ವದ ಅತ್ಯುತ್ತಮ ಎಂದು ಎಲ್ಲರಿಗೂ ತಿಳಿದಿದೆ. ಪ್ರಸ್ತುತ ಅಂಕಿ ಅಂಶಗಳ ಪ್ರಕಾರ ಪ್ರತಿ ವರ್ಷ ಭಾರತದಿಂದ ಸುಮಾರು 20,000 ವಿದ್ಯಾರ್ಥಿಗಳು ಜರ್ಮನಿಗೆ ಬರುತ್ತಾರೆ. ಜರ್ಮನಿಯ ಮತ್ತೊಂದು ದೊಡ್ಡ ವಿಷಯವೇನೆಂದರೆ €0 ಟ್ಯೂಷನ್ ಫೀಸ್. UK, US, ಕೆನಡಾ ಮುಂತಾದ ಹಲವು ದೇಶಗಳಲ್ಲಿನ ಯೂನಿವರ್ಸಿಟಿಗಳು ಹೆಚ್ಚಿನ ಪ್ರಮಾಣದ ಟ್ಯೂಷನ್ ಫೀ ಅನ್ನು ವಿಧಿಸುತ್ತವೆ. ಅಲ್ಲಿನ ಟ್ಯೂಷನ್ ಫೀ $20,000ದಿಂದ $30,000 ವರೆಗೆ ಇರಬಹುದು. 2 ವರ್ಷಗಳವರೆಗೆ ಈ ಮೊತ್ತವು $40,000 ದಿಂದ $60,000 ವರೆಗೆ ಬರುತ್ತದೆ. ಈ ಮೊತ್ತವನ್ನು ಇಂಡಿಯನ್ ರುಪೀಸ್ ಆಗಿ ಪರಿವರ್ತನೆಗೊಳಿಸಿದರೆ ಅದು 43 ಲಕ್ಷ ರೂಪಾಯಿಗಳವರೆಗೆ ಬರುತ್ತದೆ. ಇದು ಬರೀ ಟ್ಯೂಷನ್ ಫೀ ಆಗಿದೆ. USA ದಲ್ಲಿ ಅವರ ಜೀವನ ವೆಚ್ಚವನ್ನು ಸಹ ನೋಡಿಕೊಳ್ಳಬೇಕಾಗುತ್ತದೆ. ಅದು ತಿಂಗಳಿಗೆ ಅಂದಾಜು $1,200 ಆಗಿರುತ್ತದೆ. ಲಾಜಿಂಗ್ ಮತ್ತು ಗ್ರಾಸರಿಯನ್ನು ಒಟ್ಟುಗೂಡಿಸಿದರೆ ನಿಮಗೆ ವರ್ಷಕ್ಕೆ ಹೆಚ್ಚುವರಿ 10 ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ನೀವು ಕೇವಲ 1 ವರ್ಷದ ಅಧ್ಯಯನಕ್ಕಾಗಿ 50 ಲಕ್ಷ ರೂಪಾಯಿಯನ್ನು ಹಾಕಬೇಕಾಗುತ್ತದೆ. ಹೆಚ್ಚುವರಿ ಖರ್ಚುಗಳನ್ನು ಸೇರಿಸಿ ನನ್ನ ಪ್ರಕಾರ ನೀವು 1 ಕೋಟಿ ರೂಪಾಯಿ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. USA ಅಧ್ಯಯನವನ್ನು ಮಾಡಲು ಸುಂದರವಾದ ಸ್ಥಳವಾಗಿದೆ, ಆದರೆ ಅಪರಾಧ ದರಗಳು, ಹಿಂಸೆ ಮತ್ತು ರಾಜಕೀಯ ಅಲ್ಲಿ ಹೆಚ್ಚುತ್ತಿವೆ. ಅಲ್ಲಿ ಹೋಗುವುದು ನಾನು ಸುರಕ್ಷಿತ ಅನ್ನುವುದಿಲ್ಲ. ಜರ್ಮನಿಯ ಬಗ್ಗೆ ನಾನು ಇಷ್ಟಪಡುವ ಮೊದಲ ವಿಷಯವೇನೆಂದರೆ, ಶಿಕ್ಷಣವನ್ನು ಇಲ್ಲಿ ಪ್ರಾರಂಭಿಸಲು ನೀವು ಭಾರಿ ಸಾಲವನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಟ್ಯೂಷನ್ ಫೀ ಬದಲಾಗಿ ನಿಮ್ಮ ಖರ್ಚುಗಳನ್ನು ಒಳಗೊಂಡಿರುವ ಕಡಿಮೆ ಸೆಮಿಸ್ಟರ್ ಫೀಯನ್ನು ನೀವು ಪಾವತಿಸಬೇಕಾಗುತ್ತದೆ. ಅದು ಬಸ್, ರೈಲ್ವೆ ಅಥವಾ ಯಾವುದೇ ಸಾರ್ವಜನಿಕ ವಾಹನವಾಗಿರಬಹುದು. ನೀವು ಪಾವತಿಸುವ €150 ರಿಂದ €300 ಅದೆಲ್ಲವೂ ಬರುತ್ತದೆ. ಆದ್ದರಿಂದ ನಿಮ್ಮ ಸಂಪೂರ್ಣ ಅಧ್ಯಯನದವರೆಗೆ ಈ ಸಂಖ್ಯೆ ಸುಮಾರು €1,200 ಬರುತ್ತದೆ. ಈ ಸಂಖ್ಯೆಯು ಸುಮಾರು €1,200 ಹತ್ತಿರ ಬರುತ್ತದೆ. ಇದು ಸರಿಸುಮಾರು 1 ಲಕ್ಷ ರೂಪಾಯಿ ಆಗಿದೆ. ನೀವು ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ನಲ್ಲಿ ಪಾವತಿಸುವ ಹಣವನ್ನು ಬಿಟ್ಟು ನೀವು ಬೇರೆ ಏನನ್ನು ನೀಡುವ ಹಾಗಿಲ್ಲ. ನೀವು ಜರ್ಮನಿಯಲ್ಲಿನ ಜೀವದ ವೆಚ್ಚದ ಬಗ್ಗೆ ಮಾತಾಡುವುದಾದರೆ ಅದು ವರ್ಷಕ್ಕೆ 9 ಲಕ್ಷ ರೂಪಾಯಿಗಳಾಗುತ್ತದೆ. ಇದು ನಿಮ್ಮ 2 ವರ್ಷಗಳನ್ನು ಕೂಡಿಸಿದರೆ 18 ಲಕ್ಷ ರೂಪಾಯಿ ಆಗುತ್ತದೆ. ಇದನ್ನೆಲ್ಲ ನೋಡುವುದಾದರೆ ಜರ್ಮನಿಯು ನನಗೆ ಬಹಳ ಸೂಕ್ತವಾದ ಸ್ಥಳ ಎನಿಸುತ್ತದೆ. ನಂತರ ಇಲ್ಲಿ ಉದ್ಯೋಗ ಮಾರುಕಟ್ಟೆ ಅಂದರೆ ಜಾಬ್ ಮಾರ್ಕೆಟ್ ತುಂಬಾ ಪ್ರಬಲವಾಗಿದೆ. ಇಲ್ಲಿ ಸಾಕಷ್ಟು ದೊಡ್ಡ ಕಂಪನೀಸ್ಗಳಿವೆ. ಜರ್ಮನಿಯಲ್ಲಿ ಸ್ಯಾಲರೀಸ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಇಲ್ಲಿ ಸ್ಯಾಲರೀಸ್ ಬಹಳ ಚೆನ್ನಾಗಿ ಕೊಡುತ್ತಾರೆ. ಮತ್ತೆ ಜಾಬ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ ಇದನ್ನು ನೀವು USA ಮತ್ತು ಕೆನಡಾ ಮತ್ತು ಮುಂತಾದ ಅನೇಕ ದೇಶಗಳನ್ನು ಕಂಪೇರ್ ಮಾಡಿದರೆ ಇಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕಾನೂನು ಇದೆ. ಆದ್ದರಿಂದ ಇಲ್ಲಿ ಜಾಬ್ ಸೆಕ್ಯೂರಿಟಿ ಬಹಳ ದೃಢವಾಗಿರುತ್ತದೆ. ಇಲ್ಲಿ ಕಂಪನೀಸ್ಗಳು ನಿಮ್ಮನ್ನ ಅತ್ಯಂತ ಸುಲಭವಾಗಿ ತೆಗೆಯುವ ಹಾಗಿಲ್ಲ. ಆದರೆ ಜರ್ಮನಿಯಲ್ಲಿ ನಿಮಗೆ 3 ತಿಂಗಳು ಪೂರ್ಣಗೊಂಡ ನಂತರ ಕಂಪನಿಗಳು ನಿಮಗೆ ಲಿಖಿತ ಸೂಚನೆ ಇಲ್ಲದೆ ತೆಗೆದು ಹಾಕಲು ಸಾಧ್ಯವಿಲ್ಲ ಮತ್ತು ಆ ಲಿಖಿತ ಸೂಚನೆಯನ್ನು ಅವರು 3 ಬಾರಿ ನಿಮಗೆ ಎಚ್ಚರಿಕೆ ನೀಡಿದ ನಂತರವೇ ಅದನ್ನು ಜಾರಿಗೊಳಿಸಬಹುದು. USA ಯಲ್ಲಿನ ಲೇಬರ್ ಲಾಸ್ ಗಳನ್ನು ಜರ್ಮನಿಗೆ ಕಂಪೇರ್ ಮಾಡಿದರೆ ಜರ್ಮನಿ ಯಾವಾಗ್ಲೂ ಗೆಲ್ಲುತ್ತದೆ. ಮತ್ತೆ ಈಗ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದರೆ ಕ್ರೈಮ್ ರೇಟ್ಸ್ ಅನ್ನು ಕಂಪೇರ್ ಮಾಡಿದಾಗ USA ಅದು ಅಲ್ಲಿ ಬಹಳವಾಗಿದೆ. ಜರ್ಮನಿಯಲ್ಲಿ ಈ ರೀತಿಯ ಸಮಸ್ಯೆಗಳಿಲ್ಲ, ಏಕೆಂದರೆ ಇಲ್ಲಿ ಗನ್ ಕಾನೂನುಗಳು ತುಂಬಾ ಕಟ್ಟುನಿಟ್ಟಾಗಿವೆ. ಯಾರು ಅಂಗಡಿಗಳಿಗೆ ಹೋಗಿ ಗನ್ ಖರೀದಿಸುವ ಹಾಗಿಲ್ಲ. ಜರ್ಮನಿಯಲ್ಲಿ ಅಪರಾಧದ ಪ್ರಮಾಣವು ತುಂಬಾ ಕಡಿಮೆ ಇದೆ. ಜರ್ಮನಿಯಲ್ಲಿನ ಉದ್ಯೋಗಿಗಳು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಬಹಳ ಚೆನ್ನಾಗಿ ಅನುಭವಿಸುತ್ತಾರೆ, ಏಕೆಂದರೆ ಇಲ್ಲಿ ರಜಾ ದಿನಗಳು ಹೆಚ್ಚು. ಸಾಮಾನ್ಯವಾಗಿ USA ನ ಕಂಪನಿಗಳನ್ನು ನೀವು ನೋಡಿದರೆ ಅಲ್ಲಿ ಸಾಮಾನ್ಯವಾಗಿ 10 ದಿನ ರಜೆಯನ್ನು ನೀಡುತ್ತಾರೆ.
ಆದರೆ ಜರ್ಮನಿಯಲ್ಲಿ ಈ ಸಂಖ್ಯೆ 20ರಿಂದ 30ರವರೆಗೆ ಇರುತ್ತದೆ. ನೀವು ಇತರ ರಾಷ್ಟ್ರಗಳನ್ನು ಜರ್ಮನಿಗೆ ಹೋಲಿಸಿದಾಗ ಇಲ್ಲಿ ಕ್ರೈಮ್ ರೇಟ್ಸ್ ಬಹಳ ಕಮ್ಮಿಯಾಗಿದೆ ಮತ್ತು ಜರ್ಮನಿ ಬಹಳ ಸುರಕ್ಷಿತವಾಗಿದೆ. USA ಯಾವುದು ವರ್ಣ ಭೇದ ನೀತಿಯನ್ನು ಹೊಂದಿಲ್ಲ ಎಂದು ಜನ ಹೇಳುತ್ತಾರೆ, ಆದರೆ ಸುದ್ದಿಗಳನ್ನು ನೋಡಿದಾಗ ಅದು ಸುಳ್ಳೆಂದು ನಮಗೆ ಗೊತ್ತಾಗುತ್ತದೆ. ನನ್ನ ಪ್ರಕಾರ ಪೊಲೀಸರು ಅಲ್ಲಿ ಯಾವಾಗಲೂ ಯಾರನ್ನಾದರೂ ನಿರ್ದಯವಾಗಿ ಕೊಲ್ಲಬಹುದು. ಆ ವಿಷಯಗಳು ಜರ್ಮನಿಯಲ್ಲಿ ಕೇಳಿ ಬರುವುದಿಲ್ಲ. ನಾವು ಎರಡು ದೇಶಗಳ ರಾಜಧಾನಿಗಳನ್ನು ಹೋಲಿಸಿದರೆ ಜರ್ಮನಿಯಲ್ಲಿನ ಜೀವನ ವೆಚ್ಚ ತುಂಬಾ ಕಡಿಮೆ. ವಾಷಿಂಗ್ಟನ್ಗೆ ಹೋಲಿಸಿದರೆ ಬರ್ಲಿನ್ನಲ್ಲಿ ಎಲ್ಲ ದರಗಳು ಅತ್ಯಂತ ಕಡಿಮೆಯಾಗಿವೆ. ಬರ್ಲಿನ್ನಲ್ಲಿ ನಾವು 3700 ಯೂರೋಸ್ನಲ್ಲಿ ಜೀವನವನ್ನು ಸಾಗಿಸಬಹುದು, ಆದರೆ ವಾಷಿಂಗ್ಟನ್ನಲ್ಲಿ $5321 ಬೇಕಾಗಿವೆ. ಈಗ PR ಮತ್ತು ಪೌರತ್ವದ ವ್ಯವಸ್ಥೆಗಳನ್ನು ನೋಡೋಣ, ಅಂದರೆ PR ಅಂಡ್ ಸಿಟಿಸನ್ಶಿಪ್ ವ್ಯವಸ್ಥೆಯನ್ನು ನೋಡೋಣ. ಜರ್ಮನಿಯಲ್ಲಿ ನೀವು PR ಪಡೆಯುವುದು ತುಂಬಾ ಸರಳವಾಗಿದೆ. 2 ವರ್ಷಗಳ ಕಾಲ ಅಧ್ಯಯನ ಮತ್ತು 2 ವರ್ಷಗಳ ಕಾಲ ಕೆಲಸ ಮಾಡಿದರೆ ನಿಮಗೆ PR ಸಿಗುತ್ತದೆ. ಪೌರತ್ವ ನೀವು ಅದನ್ನು 8 ವರ್ಷದ ನಂತರ ಪಡೆಯುತ್ತೀರಿ. ನೀವು 2 ವರ್ಷ ಅಧ್ಯಯನ ಮಾಡಬೇಕು ಮತ್ತು 2 ವರ್ಷ ನೀವು ಅಲ್ಲಿ ಕೆಲಸ ಮಾಡಬೇಕು. PR ಪಡೆದ ಕೂಡಲೇ ನೀವು ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಹಲವಾರು ವಿಭಿನ್ನ ನಿಯಮಗಳಿವೆ. ಜರ್ಮನ್ ಪ್ರಾವೀಣ್ಯತೆ, ಏಕೀಕರಣ ಕೋರ್ಸ್ ಹಾಗೂ ಜರ್ಮನ್ ವಿಶ್ವವಿದ್ಯಾಲಯಗಳ ಅಧ್ಯಯನವು ಇವೆಲ್ಲವೂ ನಿಮ್ಮ ಪೌರತ್ವ ಕಾಯುವ ಅವಧಿಯ ಮೇಲೆ ಪರಿಣಾಮ ಬೀಳುತ್ತವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಪೌರತ್ವವನ್ನು ಮೊದಲೇ ನೀಡಲಾಗುತ್ತದೆ. ನೀವು ಇದನ್ನು ಬೇರೆ ದೇಶಗಳೊಂದಿಗೆ ಹೋಲಿಸಿದಾಗ ಜರ್ಮನಿ ಅತ್ಯಂತ ಸುವ್ಯವಸ್ಥಿತ ಪ್ರಕ್ರಿಯೆಯನ್ನು ಹೊಂದಿರುತ್ತದೆ. ಇದೇ ಸಿಟಿಸನ್ಶಿಪ್ ನಿಮಗೆ USA ನಲ್ಲಿ ಬೇಕಾದರೆ ಅಲ್ಲಿ ಗ್ರೀನ್ ಕಾರ್ಡ್ ಲಾಟರಿ ಸಿಸ್ಟಮ್ ಇರುತ್ತದೆ. ಇಲ್ಲಿ ನಿಮಗೆ ಗ್ರೀನ್ ಕಾರ್ಡ್ ಸಿಗುತ್ತೋ ಇಲ್ವೋ ಅನ್ನುವ ನಿಖರವಾದ ಮಾಹಿತಿ ನಿಮಗೆ ನೀಡಲಾಗುವುದಿಲ್ಲ. ಈಗ ನೀವು ಜರ್ಮನಿಗೆ ಬರಲು ನಿರ್ಧರಿಸಿದರೆ ನೀವು ಹಂತ ಹಂತವಾಗಿ ಹೇಗೆ ಮುಂದುವರಿಯಬೇಕು ಎಂಬುದರ ಕುರಿತು ಮಾತನಾಡೋಣ. ಇದನ್ನು ಮಾಡಲು 2 ಮಾರ್ಗಗಳಿವೆ. ಜರ್ಮನ್ ಟಾಟ್ ಪ್ರೋಗ್ರಾಮ್ಸ್ಗಳು ಇವೆ ಹಾಗೂ ಇಂಗ್ಲಿಷ್ ಟಾಟ್ ಪ್ರೋಗ್ರಾಮ್ಸ್ಗಳು ಇವೆ. ಆದರೆ ನನಗೆ ಕೇಳುವುದಾದರೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಅನ್ನು ಕಲಿಯುವುದು ಅತ್ಯುತ್ತಮ. ಜರ್ಮನಿಯಲ್ಲಿ ಎಲ್ಲವನ್ನು ಜರ್ಮನ್ ಭಾಷೆಯಲ್ಲಿಯೇ ಕಲಿಸಲಾಗುವುದು ಎಂಬ ವಿಷಯವು ಸುಳ್ಳು. ನೀವು ಇಂಗ್ಲಿಷ್ ಅಧ್ಯಯನವನ್ನು ಮಾಡಲು ಬಂದರೆ ಎಲ್ಲ ಅಧ್ಯಯನಗಳು ಇಂಗ್ಲಿಷ್ ನಲ್ಲಿಯೇ ಇರುತ್ತವೆ. ಇದರರ್ಥ ಇಂಗ್ಲಿಷ್ ಪುಸ್ತಕಗಳಿರುತ್ತವೆ ಹಾಗೂ ಇಂಗ್ಲಿಷ್ ಪರೀಕ್ಷೆಗಳಿರುತ್ತವೆ. ನಿಮಗೆ ಅನುಕೂಲ ಬೇಕಾದರೆ ನೀವು ಇಲ್ಲಿಗೆ ಬಂದಾಗ ನಿಮ್ಮ ಅಧ್ಯಯನದ ಜೊತೆಗೆ ಜರ್ಮನ್ ಭಾಷೆಯನ್ನು ಕಲಿಯಬಹುದು. ಇಲ್ಲಿ ಜರ್ಮನ್ ಭಾಷೆಯನ್ನು ಕಲಿಯಲು ಸಾಕಷ್ಟು ಉತ್ತಮ ಸಂಸ್ಥೆಗಳು ಇವೆ. A1 ದಿಂದ B1 ಗಾಗಿ ನಮ್ಮದೇ ಆದ ಆನ್ಲೈನ್ ಕೋರ್ಸ್ ಇದೆ. ಅದನ್ನು ನೀವು ನಮ್ಮ ವೆಬ್ಸೈಟ್ ನಲ್ಲಿ ಪರಿಶೀಲಿಸಬಹುದು. ಇದನ್ನು ಹೊರತುಪಡಿಸಿ ನೀವು ಗೋತೆ ಇನ್ಸ್ಟಿಟ್ಯೂಟ್ ಅನ್ನು ಸಂಪರ್ಕಿಸಿದರೂ ಅದು ಬಹಳ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಆಗಿದೆ. ನಂತರ ಲ್ಯಾಂಗ್ವೇಜ್ ಪ್ಯಾಂಥಿಯಾನ್ ಎಂಬುವ ವೆಬ್ಸೈಟ್ ಕೂಡ ಇದೆ. ಇದರಲ್ಲಿ ನಾನು ರಿವ್ಯೂಸ್ ಗಳನ್ನು ಓದಿದ್ದೇನೆ. ಈ ರಿವ್ಯೂಸ್ ಗಳು ಬಹಳ ಪಾಸಿಟಿವ್ ಆಗಿವೆ. ಅದಕ್ಕಾಗಿ ಇದನ್ನು ನಾನು ಶಿಫಾರಸ್ ಮಾಡಬಹುದು. ಈಗ ನಿಮ್ಮ ಕೋರ್ಸ್ ಮತ್ತು ಯೂನಿವರ್ಸಿಟಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಬರೋಣ. ಏಕೆಂದರೆ ನಿಮ್ಮಲ್ಲಿ ಅನೇಕರು ಇದನ್ನು ಮಾಡುವಾಗ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಂದು ನಮಗೆ ತಿಳಿದಿದೆ. ನಿಮಗೆ ಉತ್ತಮವಾಗಿದ್ದು ಟಾಡ್ ವೆಬ್ಸೈಟ್. ಇದು ಅಧಿಕೃತ ಜರ್ಮನ್ ಶೈಕ್ಷಣಿಕ ವಿನಿಮಯ ಸೇವೆಗಳ ವೇದಿಕೆಯಾಗಿದೆ ಮತ್ತು ಕಾರ್ಯಕ್ರಮಗಳು ಮತ್ತು ಯೂನಿವರ್ಸಿಟಿಗಳ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ನೀವು ಇಲ್ಲಿ ಕಾಣಬಹುದು. ಜರ್ಮನ್ ಶಿಕ್ಷಣ ತಜ್ಞರೊಂದಿಗೆ ಉತ್ತಮವಾಗಿ ಮಾತನಾಡಲು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ. ಈ ಪೋರ್ಟಲ್ ನಲ್ಲಿ ನೀವು ನಿಮಗೆ ಇಷ್ಟವಾದ ಯಾವುದೇ ಕೋರ್ಸ್ ಗಳನ್ನು ಹುಡುಕಬಹುದು. ಈಗ ಕಂಪ್ಲೀಟ್ ಕೋರ್ಸ್ ಫಾರ್ ಸ್ಟಡಿಂಗ್ ಇನ್ ಜರ್ಮನಿಗೆ ಬಂದರೆ ಇದು ನಮ್ಮಿಂದ ನಡೆಸಲ್ಪಡುವ ಆನ್ಲೈನ್ ಕೋರ್ಸ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಕೋರ್ಸ್ಗೆ ದಾಖಲಾದ ಸಮಯದಿಂದ ಅವರು ತಮ್ಮ ಅಧ್ಯಯನದೊಂದಿಗೆ ಮುಗಿಸುವ ಸಮಯದವರೆಗೆ ನಾವು ಸಹಾಯ ಮಾಡುತ್ತೇವೆ. ಅದು ಸ್ನಾತಕೋತ್ತರ ಅಥವಾ ಸ್ನಾತಕೋತ್ತರ ಕೋರ್ಸ್ ಆಗಿರಲಿ, ಅದರ ಕೊನೆಯವರೆಗೂ ನಾವು ನಿಮಗೆ ಬೆಂಬಲವನ್ನು ನೀಡುತ್ತೇವೆ. ನಾವು ನಿಮಗೆ ಎಲ್ಲಾ ವಿಷಯಗಳೊಂದಿಗೆ ಮಾರ್ಗದರ್ಶನವನ್ನು ನೀಡುತ್ತೇವೆ. ನಿಮ್ಮ ದಾಖಲೆಗಳನ್ನು ಹೇಗೆ ತಯಾರಿಸುವುದು, ಉದ್ದೇಶದ ಹೇಳಿಕೆ, ಶಿಫಾರಸು ಪತ್ರ, CV, ಭಾಷಾ ಪ್ರಮಾಣ ಪತ್ರಗಳು, ವಿಶ್ವವಿದ್ಯಾಲಯದ ಪ್ರತಿಗಳು, ಪದವಿ ಪ್ರಮಾಣ ಪತ್ರ ಪಡೆಯಲು ಮಾರ್ಗದರ್ಶನವನ್ನು ನೀಡುತ್ತೇವೆ. ಐಲ್ಸ್ ಪರೀಕ್ಷೆಯನ್ನು ನೀಡಲು ನೀವು ಯೋಚಿಸುವಾಗ ನೀವು ಮಾಡಬಾರದ 40 ತಪ್ಪುಗಳ ಬಗ್ಗೆ ನಾವು ಉಚಿತವಾದ ಇ ಬುಕ್ ಅನ್ನು ಹೊಂದಿದ್ದೇವೆ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಬಹುದು. ಜರ್ಮನಿಯಲ್ಲಿ ಬೇಸಿಕ್ ಅಡ್ಮಿಷನ್ ರಿಕ್ವೈರ್ಮೆಂಟ್ಸ್ ಕುರಿತಾಗಿ ನಮ್ಮಲ್ಲಿ ಇನ್ನೊಂದು ಇ ಬುಕ್ ಇದೆ. ಈ ಇ ಬುಕ್ ನಿಮಗೆ ವಿಷಯದ ಬಗ್ಗೆ ಅತ್ಯಂತ ನಿಖರವಾಗಿ ತಿಳಿಸುತ್ತದೆ. ಈಗ ಯೂನಿವರ್ಸಿಟಿಗಳಿಗೆ ಅನ್ವಯಿಸುವ ನಿಜವಾದ ಪ್ರಕ್ರಿಯೆ ಬಂದಿದೆ. ಯೂನಿವರ್ಸಿಟಿಗೆ ಅನ್ವಯಿಸಲು 3 ಮಾರ್ಗಗಳಿವೆ. ಮೊದಲನೆಯದು ನೇರವಾಗಿ ಯೂನಿವರ್ಸಿಟಿಗೆ ಅನ್ವಯಿಸುತ್ತದೆ. ಇದಕ್ಕಾಗಿ ನೀವು ನೇರವಾಗಿ ಯೂನಿವರ್ಸಿಟಿ ಪೋರ್ಟಲ್ಗೆ ಹೋಗಿ ಮತ್ತು ನಿಮ್ಮ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಂತರ ಬರುವುದು
ಯೂನಿ ಅಸಿಸ್ಟ್. ಇದು ಮೂರನೆಯ ವ್ಯಕ್ತಿಯು ವಿವಿಧ ಯೂನಿವರ್ಸಿಟಿಗಳಿಂದ ಎಲ್ಲಾ ರೀತಿಯ ಅಪ್ಲಿಕೇಶನ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಸಂಬಂಧಿತ ಯೂನಿವರ್ಸಿಟಿಗಳಿಗೆ ರವಾನಿಸುತ್ತದೆ. ಆದರೆ ಅದಕ್ಕೂ ಮೊದಲು ವಿದ್ಯಾರ್ಥಿಯ ಪ್ರೊಫೈಲ್ ವಿಶ್ವವಿದ್ಯಾಲಯಗಳ ಅವಶ್ಯಕತೆಗಳೊಂದಿಗೆ ಹೊಂದಿಕೆ ಆಗಿದೆಯೋ ಇಲ್ವೋ ಎಂದು ಪರಿಶೀಲಿಸುತ್ತಾರೆ. ಏಕ ಸಹಾಯದ ಮೇಲೆ ನೇರ ಯೂನಿವರ್ಸಿಟಿ ಅಪ್ಲಿಕೇಶನ್ಗಳಿಗೆ ಆದ್ಯತೆ ನೀಡಬೇಕು. ನಂತರ ಮೂರನೆಯ ವಿಧಾನವೆಂದರೆ ವಿಪಿಡಿ ಪ್ಲಸ್ ಯೂನಿವರ್ಸಿಟಿ. ಇದು ಮೂಲತಃ ಮೌಲ್ಯಮಾಪನ ವರದಿಯಾಗಿದ್ದು, ವಿದ್ಯಾರ್ಥಿಗಳು ತನ್ನ ಸ್ನಾತಕೋತ್ತರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಧ್ಯಯನ ಮಾಡಿದ್ದಾನೆ ಎಂದು ಜರ್ಮನ್ ಮಾನದಂಡಗಳಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮದ ಸಮಾನತೆಯನ್ನು ಸಹ ಹೇಳುತ್ತದೆ. ಈ ಡಾಕ್ಯುಮೆಂಟ್ ಅನ್ನು ಯೂನಿ ಅಸಿಸ್ಟ್ ಒದಗಿಸುತ್ತದೆ. ಆದ್ದರಿಂದ ಆ ಡಾಕ್ಯುಮೆಂಟ್ ಮತ್ತು ನಿಮ್ಮ ಸ್ವಂತ ಡಾಕ್ಯುಮೆಂಟ್ ಗಳೊಂದಿಗೆ ನೀವು ಹೋಗಿ ನೇರ ಯೂನಿವರ್ಸಿಟಿ ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಿದೇಶದಲ್ಲಿರುವ ಇತರ ಸ್ಥಳಗಳಿಗಿಂತ ನೀವು ಜರ್ಮನಿಯನ್ನು ಏಕೆ ಆರಿಸಬೇಕು ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ. ನನ್ನ ಪ್ರಕಾರ ಮತ್ತು ನಾವು ಇಲ್ಲಿ ಚರ್ಚಿಸಿದ 4 ಮಾನದಂಡಗಳನ್ನು ಪರಿಗಣಿಸಿದರೆ ಬೇರೆ ಯಾವುದೇ ದೇಶವು ಜರ್ಮನಿಯನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ವೀಸಾ ಬಗ್ಗೆ ಮಾತನಾಡೋಣ. ಏಕೆಂದರೆ ಇದು ತುಂಬಾ ಕಷ್ಟವಾದ ಕೆಲಸ ಎಂಬ ತಪ್ಪು ಕಲ್ಪನೆ ಇದೆ. ಆದ್ದರಿಂದ ನೀವು ವಿಶ್ವವಿದ್ಯಾಲಯಗಳಿಂದ ಪ್ರವೇಶ ಪತ್ರವನ್ನು ಸ್ವೀಕರಿಸಿದ ತಕ್ಷಣ ಮುಂದಿನ ಹಂತವು ನಿಮ್ಮ ವೀಸಾಗೆ ತಯಾರಿ ಪ್ರಾರಂಭಿಸುವುದು. ವೀಸಾಕ್ಕಾಗಿ ನೀವು ಈ ಸರಳ ಪರಿಶೀಲನಾ ಪಟ್ಟಿ ನೋಡಬೇಕು. ಇದನ್ನು ಜರ್ಮನ್ ಎಂಬಸಿ ವೆಬ್ಸೈಟ್ ನಲ್ಲಿ ಕಾಣಬಹುದು. ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ. ಈಗ ನಿಮ್ಮ ಬ್ಲಾಕ್ಡ್ ಅಕೌಂಟಿನ ಮಾಹಿತಿಗೆ ಬರೋಣ. ಬ್ಲಾಕ್ಡ್ ಅಕೌಂಟಿನ ಬಗ್ಗೆ ಡೀಟೇಲ್ ಆಗಿ ನಿಮಗೆ ವಿವರ ಬೇಕಾದರೆ ಅವರ ವೆಬ್ಸೈಟ್ ನಲ್ಲಿ ಹೋಗಿ ನೀವು ನೋಡಬಹುದು. ಬ್ಲಾಕ್ಡ್ ಅಕೌಂಟಿನ ಅರ್ಥವೇನೆಂದರೆ, ನಿಮ್ಮನ್ನು ಉಳಿಸಿಕೊಳ್ಳಲು ನೀವು ಸಾಕಷ್ಟು ಹಣವನ್ನು ಹೊಂದಿದ್ದೀರಿ ಮತ್ತು ನೀವು ಜರ್ಮನ್ ಟ್ಯಾಕ್ಸ್ ಗಳ ಮೇಲೆ ಹೊಣೆಗಾರರಾಗುವುದಿಲ್ಲ. ನಿರ್ಬಂಧಿಸಲಾದ ಖಾತೆಗೆ ನಿಮಗೆ ಬೇಕಾದ ಮೊತ್ತವು ವರ್ಷಕ್ಕೆ 10,332 ಯೂರೋಸ್ ಆಗಿದೆ. ಇದು ಕೇವಲ ಮೊದಲ ವರ್ಷ. ಮುಂದಿನ ವರ್ಷಗಳಲ್ಲಿ ವಿಭಿನ್ನ ಅವಶ್ಯಕತೆಗಳಿವೆ. ಕೆಲವು ನಗರಗಳು ಮುಂದಿನ ವರ್ಷ ನಿರ್ಬಂಧಿತ ಖಾತೆಯನ್ನು ಕೇಳುತ್ತವೆ ಮತ್ತು ಕೆಲವು ಕೇಳುವುದಿಲ್ಲ. ನೀವು ಪಾರ್ಟ್ ಟೈಮ್ ಜಾಬ್ ಒಪ್ಪಂದವನ್ನು ಹೊಂದಿದ್ದರೆ ಖಾತೆಯನ್ನು ನಮಗೆ ತೋರಿಸಬೇಕಾಗಿಲ್ಲ. ನಿರ್ಬಂಧಿಸಲಾದ ಖಾತೆಯ ಹಣದಿಂದ 861 ಯೂರೋ ಪ್ರತಿ ತಿಂಗಳು ನಿಮ್ಮ ಪ್ರಸ್ತುತ ಖಾತೆಗೆ ಡೆಪಾಸಿಟ್ ಮಾಡಲಾಗುತ್ತದೆ. ನಿಮ್ಮ ಹಣವನ್ನು ನೀವು ಪೋಲಾಗದಂತೆ ನೋಡಿಕೊಳ್ಳಲು ಇದು ಬಹಳ ಒಳ್ಳೆಯದು. ಈ ಎಲ್ಲ ವಿಷಯಗಳನ್ನು ಎಕ್ಸ್ಪ್ಯಾಟ್ರಿಯೋ ಒಳಗೊಂಡಿದೆ. ಅದು ಜರ್ಮನ್ ಬ್ಲಾಕ್ಡ್ ಅಕೌಂಟ್ ಮತ್ತು ಲೈಫ್ ಇನ್ಶೂರೆನ್ಸ್ ಗಳನ್ನು ಕೂಡ ಕವರ್ ಮಾಡುತ್ತದೆ. ಮತ್ತು ಅದರ ಉತ್ತಮ ವಿಷಯವೇನೆಂದರೆ, ನೀವು ನೇರವಾಗಿ ಅವರ ವೆಬ್ಸೈಟ್ ನಲ್ಲಿ ನಿರ್ಬಂಧಿಸಿದ ಖಾತೆ ಮತ್ತು ವಿಮೆಗಾಗಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಂತರ ನೀವು ವಸತಿಗಾಗಿ ನೋಡಬೇಕಾಗುತ್ತದೆ. ಇದಕ್ಕಾಗಿ ಸಾಕಷ್ಟು ವೆಬ್ಸೈಟ್ ಮತ್ತು ಹಾಸ್ಟೆಲ್ಗಳಿವೆ. ನಾವು ಇದರ ಬಗ್ಗೆ ಬೇರೆ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇವೆ. ನೀವು ನಿಜವಾಗಿಯೂ ಜರ್ಮನಿಗೆ ಇಳಿಯುವಾಗ ನೀವು ಮಾಡಬೇಕಾದ ಕೆಲಸಗಳು ಈಗ ಬರುತ್ತವೆ. ನೀವು ಈ ಹಿಂದೆ ವಸತಿ ಹೊಂದಿದ್ದೀರಿ ಅಥವಾ ನಿಮಗೆ ಇನ್ನೂ ವಸತಿ ಸಿಗದಿದ್ದರೆ ನೀವು ಏರ್ಬಿಎನ್ಬಿ ಮಾಡಬಹುದು. ಇದು ಟೆಂಪರರಿ ಬಾಡಿಗೆಗೆ ಲಭ್ಯವಿರುವ ಅಪಾರ್ಟ್ಮೆಂಟ್ ಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ನಂತರ ನೀವು ವಿಶ್ವವಿದ್ಯಾಲಯದ ನೋಟಿಸ್ ಬೋರ್ಡ್ಗಳಲ್ಲಿ ಹೆಚ್ಚಿನ ವಸತಿ ಆಯ್ಕೆಗಳಿಗಾಗಿ ಪರಿಶೀಲಿಸಬಹುದು ಮತ್ತು ಯಾವ ವಿದ್ಯಾರ್ಥಿಗಳು ರೂಮ್ ಮೇಟ್ ಗಳನ್ನು ಸಕ್ರಿಯವಾಗಿ ಹುಡುಕುತ್ತಿದ್ದಾರೆ ಮತ್ತು ನಿಮಗೆ ಉಳಿಯಲು ಸ್ಥಳವಿದೆ ಎಂಬುದನ್ನು ನೋಡಬಹುದು. ನಂತರ ನೀವು ವಿಮಾನವನ್ನು ಬುಕ್ ಮಾಡಿ ನೀವು ನಿಮ್ಮ ಲಗೇಜ್ ಗಳನ್ನು ಪ್ಯಾಕ್ ಮಾಡುವುದರ ಮೂಲಕ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು. ಜರ್ಮನಿಯಲ್ಲಿ ಹೆಚ್ಚಿನ ಸಾಮಾನುಗಳು ಲಭ್ಯವಿರುವುದರಿಂದ ನೀವು ಇಂಡಿಯಾದಿಂದ ಬಹಳ ಸಾಮಾನುಗಳನ್ನು ತರಬೇಡಿ. ನಿಮಗೆ ಅಗತ್ಯವಿರುವ ಎಲ್ಲಾ ಸಾಮಾನುಗಳು ಜರ್ಮನಿಯಲ್ಲಿ ಸಿಗುತ್ತವೆ. ಬಹಳಷ್ಟು ಇಂಡಿಯನ್ ಅಂಗಡಿಗಳು ಇಲ್ಲಿವೆ. ಇದನ್ನು ವಾಸ್ತವವಾಗಿ ಭಾರತೀಯರೇ ನಡೆಸುತ್ತಾರೆ. ಅವರು ಅಲ್ಲಿ ಎಲ್ಲವನ್ನೂ ಹೊಂದಿದ್ದಾರೆ. ಕುರ್ಕುರೆ, ಲೇಸ್, ಭುಜಿಯಾ ಮತ್ತು ನೀವು ತಿನ್ನಬೇಕೆಂದು ಭಾವಿಸುವ ಎಲ್ಲಾ ವಸ್ತುಗಳು ಇಲ್ಲಿದೆ. ನಂತರ ನೀವು ಬರ್ತ್ ಸರ್ಟಿಫಿಕೇಟ್, ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರದಂತಹ ನಿಮ್ಮ ಪ್ರಮುಖ ದಾಖಲೆಗಳನ್ನು ಪ್ಯಾಕ್ ಮಾಡಬೇಕಾಗುತ್ತದೆ. ಬಾಹ್ಯ ವ್ಯವಹಾರಗಳ ಸಚಿವಾಲಯಗಳು ನಡೆಸುತ್ತಿರುವ ಅಪಾಸ್ಟೈಲ್ಗಳಿಂದ ನೀವು ಈ ದಾಖಲೆಗಳನ್ನು ದೃಢೀಕರಿಸಬಹುದು. ನೀವು ಪೌರತ್ವ ಹಾಗೂ ಅಂತಹ ಪ್ರಮುಖ ವಿಷಯಗಳಿಗೆ ಅರ್ಜಿ ಸಲ್ಲಿಸಿದಾಗ ಈ ಅಪಾಸ್ಟೈಲ್ ದಾಖಲೆಗಳು ನಿಜವಾಗಿಯೂ ಉಪಯುಕ್ತವಾಗಿವೆ. ನೀವು ಇದನ್ನೆಲ್ಲ ಮಾಡಿದ ಮೇಲೆ ಜರ್ಮನಿಗೆ ಬಂದಾದ ಮೇಲೆ ರಾಟ್ ಹೌಸ್ ನಲ್ಲಿ ಸಿಟಿ ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು. ಇದಕ್ಕಾಗಿ ನಿಮ್ಮ ಪಾಸ್ಪೋರ್ಟ್, ವೀಸಾ ಮತ್ತು ನಿಮ್ಮ ಬಾಡಿಗೆ ಒಪ್ಪಂದದೊಂದಿಗೆ ನೀವು ಹೋಗಬೇಕು. ನಗರವು ನೀವು ಉಳಿದುಕೊಂಡಿರುವ ಸ್ಥಳವನ್ನು ತಿಳಿದುಕೊಳ್ಳಬೇಕು. ಈ 2 ದಾಖಲೆಗಳು ಇದಕ್ಕೆ ಸಹಾಯ ಮಾಡುತ್ತವೆ. ಎಕ್ಸ್ಪ್ಯಾಟ್ರಿಯೋ ವೆಬ್ಸೈಟ್ ನಲ್ಲಿ ನೇರವಾಗಿ ಮಾಡಬಹುದಾದ ನಿಮ್ಮ ನಿರ್ಬಂಧಿತ ಖಾತೆಯನ್ನು ನೀವು ಆಕ್ಟಿವೇಟ್ ಗೊಳಿಸಬೇಕಾಗುತ್ತದೆ.
SBI ನಂತೆ ನಾವು ಭಾರತದಲ್ಲಿ ಮರಳಿ ಹೊಂದಿರುವ ಬ್ಯಾಂಕ್ ಖಾತೆಗಳಂತೆಯೇ ನೀವು ಕರೆಂಟ್ ಅಕೌಂಟ್ ಅನ್ನು ಸಹ ತೆಗೆಯಬೇಕಾಗುತ್ತದೆ. ಕೊಮ್ಯಾಟ್ಸ್ ಬ್ಯಾಂಕ್ ಮತ್ತು N26 ನಂತಹ ಬ್ಯಾಂಕ್ಗಳು ನಿಮಗೆ ಕರೆಂಟ್ ಅಕೌಂಟ್ ಅನ್ನು ತೆಗೆಯಲು ಸಹಾಯ ಮಾಡುತ್ತವೆ. ನಂತರ ನೀವು ಸುಲಭವಾಗಿ ಪ್ರೀಪೇಡ್ ಸಿಮ್ ಕಾರ್ಡ್ ಅನ್ನು ಹೊಂದಬಹುದು. ನಂತರ ನೀವು ನಿಮ್ಮನ್ನು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ದಾಖಲಿಸಬೇಕು. ಅಲ್ಲಿ ಅವರು ನಿಮಗೆ ಸೆಮಿಸ್ಟರ್ ಟಿಕೆಟ್ ನೀಡುತ್ತಾರೆ. ಇದು ನಿಮ್ಮ ಕಾರ್ಯ ಯೋಜನೆಗಳನ್ನು ಸಲ್ಲಿಸುವ ವಿಶ್ವವಿದ್ಯಾಲಯದ ಆನ್ಲೈನ್ ಪೋರ್ಟಲ್ಗೆ ಪ್ರವೇಶವನ್ನು ನೀಡುತ್ತದೆ ಮತ್ತು ನಿಮ್ಮ ವರ್ಗ ವೇಳಾಪಟ್ಟಿಯನ್ನು ನೀವು ಪಡೆಯುತ್ತೀರಿ. ಈ ವಿಷಯಗಳನ್ನು ವಿಶ್ವವಿದ್ಯಾಲಯದ ಆನ್ಲೈನ್ ಪೋರ್ಟಲ್ನಲ್ಲಿ ಒಂದೇ ಸ್ಥಳದಲ್ಲಿ ಕಾಣಬಹುದು. ಪ್ರತಿ ವಿಶ್ವವಿದ್ಯಾಲಯವು ತನ್ನದೇ ಆದ ಅಧ್ಯಯನ ಪೋರ್ಟಲ್ ಅನ್ನು ಹೊಂದಿದೆ. ಇದು ಮೂಲತಃ ನಾವು ವಿವರಿಸಲು ಪ್ರಯತ್ನಿಸಿದ ಎಲ್ಲ ವಿಷಯಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಕೆಳಗೆ ಕಾಣಿಸುವ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಬಹುದು. ಮತ್ತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೂ ನಮ್ಮನ್ನು ಕೇಳಲು ಹಿಂಜರಿಯಬೇಡಿ. ಜರ್ಮನಿಯಲ್ಲಿ ಅಧ್ಯಯನ ಮಾಡುವ ನಿಮ್ಮ ಪ್ರಯಾಣದೊಂದಿಗೆ ನಿಮಗೆ ಮಾರ್ಗದರ್ಶನದ ಅಗತ್ಯವಿದ್ದರೆ ನೀವು ಜರ್ಮನಿಯಲ್ಲಿ ಕಂಪ್ಲೀಟ್ ಕೋರ್ಸ್ ಫಾರ್ ಸ್ಟಡಿಂಗ್ ಇನ್ ಜರ್ಮನಿ ಆನ್ಲೈನ್ ಕೋರ್ಸಿಗೆ ಎನ್ರೋಲ್ ಆಗಬಹುದು. ಈ ಕೋರ್ಸ್ನಲ್ಲಿ ನಾವು ಎಲ್ಲವನ್ನು ಹಂತ ಹಂತವಾಗಿ ಡಿಸ್ಕಸ್ ಮಾಡಿದ್ದೇವೆ ಮತ್ತು ನಾವು ಬೈ ವೀಕ್ಲಿ ಸೆಷನ್ ಅನ್ನು ಕೂಡ ತೆಗೆದುಕೊಳ್ಳುತ್ತೇವೆ. ಇದರಲ್ಲಿ ನೀವು ಲೈವ್ ಆಗಿ ನಮ್ಮ ಜೊತೆ ಮಾತನಾಡಬಹುದು, ಹಾಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಇದು ಕೋರ್ಸ್ಗಳಿನ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ, ಏಕೆಂದರೆ ಕೋರ್ಸ್ನಲ್ಲಿ ಎಲ್ಲ ವಿಷಯಗಳನ್ನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗುತ್ತದೆ ಮತ್ತು ನೀವು ನಿಮ್ಮ ಡೌಟ್ಸ್ಗಳನ್ನು ನೇರವಾಗಿ ನಮಗೆ ಕೇಳುವ ಅವಕಾಶವನ್ನು ನೀವು ಪಡೆಯುತ್ತೀರಿ. ಆದ್ದರಿಂದ ನಾವು ನಿಮಗೆ ಒದಗಿಸುವ ಬೆಂಬಲವು ಭಾರತೀಯ ಮಾರುಕಟ್ಟೆಯಲ್ಲಿ ಉತ್ತಮವಾಗಿದೆ ಮತ್ತು ನಮ್ಮ ಗುಣಮಟ್ಟಕ್ಕೆ ಯಾರೂ ಹೊಂದಿಕೆಯಾಗುವುದಿಲ್ಲ ಎಂದು ನಮಗೆ ವಿಶ್ವಾಸವಿದೆ. ಮತ್ತು ನಮ್ಮೊಂದಿಗೆ ದಾಖಲಾದ ವಿದ್ಯಾರ್ಥಿಗೆ ಅವರು ದಾಖಲಾದ ಸಮಯದಿಂದ ಅಧ್ಯಯನ ಮುಗಿಯುವವರೆಗೂ ಬೆಂಬಲವನ್ನು ಪಡೆಯುತ್ತಾರೆ. ಇದನ್ನು ನಾವು ಗ್ಯಾರಂಟಿಯಾಗಿ ಹೇಳುತ್ತೇವೆ. ಈ ಎಲ್ಲ ಸಣ್ಣ ಸಣ್ಣ ಅಂಶಗಳು ನಮ್ಮ ಕೋರ್ಸ್ ಅನ್ನು ವಿಶೇಷವಾಗಿಸುತ್ತದೆ ಮತ್ತು ಇತರರಿಂದ ಭಿನ್ನವಾಗಿಸುತ್ತದೆ. ಕೋರ್ಸ್ ಅಥವಾ ಕೋರ್ಸ್ ದಾಖಲಾತಿಗೆ ಸಂಬಂಧಿಸಿದಂತೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ನಮಗೆ bharat@bharatingermany.com ನಲ್ಲಿ ಬರೆಯಬಹುದು. ಅಲ್ಲಿ ನಿಮಗೆ ನಾವು ಉತ್ತರಿಸುತ್ತೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇವೆ. ನಮಸ್ಕಾರ.